ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಅರುಣ್ ಕುಮಾರ್ ಡಿ. ಇಂದು ಮಾಹಿತಿ: ಮುಖ್ಯಮಂತ್ರಿಗಳ 1,00,000 ಬಹುಮಾಡಿ ಯೋಜನೆ ಹೊಸದಾಗಿ ನಾವು ಬುಕ್ ಮಾಡ್ತಾ ಇದ್ದೀವಿ. ಬುಕ್ ಮಾಡಬೇಕಾದ್ರೆ ಸರ್ ಅಲ್ಲಿ ಗ್ರೀನ್ ತೋರಿಸುತ್ತೆ, ಬಟ್ ನಮಗೆ ಬುಕ್ ಆಗ್ತಾ ಇಲ್ಲ. ಮತ್ತು ಸ್ಥಳ ಆಯ್ಕೆ ಫಸ್ಟ್ ಕಟ್ಟಿರೋ ಮನೆಗೆ ನಾವು ಬುಕ್ಕಿಂಗ್ ಮಾಡಬೇಕಾ ಅಥವಾ ಸ್ಟಾರ್ಟಿಂಗೇ ಏನಾದರೂ ಬುಕ್ ಮಾಡಬೇಕಾಗತ್ತಾ? ಅಂದರೆ ಮನೆ ಕನ್ಸ್ಟ್ರಕ್ಷನ್ ಆಗಿದೆ ಅದನ್ನು ಬುಕ್ ಮಾಡಬೇಕಾ, ಇಲ್ಲ ಇನ್ನು ಕನ್ಸ್ಟ್ರಕ್ಷನೇ ಆಗಿರಲ್ಲ ಸೊ ಅದನ್ನು ಬುಕ್ ಮಾಡ್ಬೋದಾ? ಸೊ ಈ ಥರ ಇರುವಂಥ ಹಲವಾರು ಬುಕ್ಕಿಂಗಲ್ಲಿರುವಂಥ ಗೊಂದಲಗಳನ್ನು ಸರಿಯಾಗಿ ನಾವು ಡೀಟೇಲ್ಸ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ. ಇನ್ನು ತುಂಬ ಜನಕ್ಕೆ ಈ ಒಂದು ಇನ್ಫಾರ್ಮೇಷನ್ ಮಾಹಿತಿ ಸಿಗ್ತಾ ಇಲ್ಲ, ಸೊ ಸರಿಯಾಗಿ ಸಿಗಲಿ. ಈ ವಿಡಿಯೋ ಕೊನೆ ತನಕ ನೋಡೋಣ. ಓಕೆ, ಫಸ್ಟು ತಾವು ಅಪ್ಲಿಕೇಶನ್ ಹಾಕಿದ ಮೇಲೆ 50,000 ರೂಪಾಯಿ ಕಟ್ಟಿದ ಮೇಲೆ ನೀವು ಯಾವ ಸ್ಥಳ ಎಲ್ಲಿ ನಾವು ಬುಕ್ ಮಾಡಬೇಕಂತ ಓಡಾಡ್ತಾ ಇರ್ತೀರ. ಸೊ ತಮಗೆ ಒಂದು ಸಣ್ಣ ಮಾಹಿತಿಗಳು. ಓಕೆ, ಫಸ್ಟು ನೀವು ವೆಬ್ಸೈಟ್ನ ಓಪನ್ ಮಾಡ್ತೀರಾ. ಅದರಲ್ಲಿ ತುಂಬ ಕಡೆ ನೋಡಬೇಕಾದ್ರೆ ಎಲ್ಲ ಗ್ರೀನಾಗಿರುತ್ತೆ. ನಮಗೆ ಮನೆ ತುಂಬ ಇದೆ, ನಮಗೆ ಆಪ್ಷನ್ಸು ತುಂಬ ಇದೆ, ನಾವು ನೋಡ್ತೀವಿ ಅಂತ ತಾವೇನು ಮಾಡ್ತೀರಾ, ಕ್ಲಿಕ್ ಮಾಡಿ ಏನಾದರೂ ಮನೆ ಬುಕ್ ಮಾಡಿದ್ರೆ ನಿಮಗೆ ಬುಕ್ಕಿಂಗ್ ಆಯ್ತಂದರೆ ನೀವು ಸ್ಥಳ ನೋಡಿರಲ್ಲ. ಬುಕ್ಕಿಂಗ್ ಆಯ್ತಂದರೆ ಸ್ಥಳ ಚೆನ್ನಾಗಿದ್ದರೆ ನಿಮ್ಮ ಲಕ್ಕು. ಒಂದು ವೇಳೆ ಸ್ಥಳ ಇಲ್ಲಾದರೆ ಒಂದು ಕಡೆ ಸ್ವಲ್ಪ ಇಂಟೀರಿಯರ್ ಒಳಗಡೆ ಇದೆ, ಏನೋ ಆಗಿದೆ ಅಂತ ನೋಡ್ತಾ ಇದ್ದರೆ ಕಷ್ಟ, ಸ್ಟಾಪ್ ಆಗಿದೆ ಅಂದರೆ. ಸೊ ಹಂಗಾಗಿ ತಮಗೆ ಒಂದು ಸೂಚನೆ, ಒಂದು ರಿಕ್ವೆಸ್ಟು, ತಾವು ಸ್ಥಳವನ್ನು ಫಸ್ಟು ಹೋಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ 2 ವಿಷಯ ಇದೆ. 50% ಸ್ಥಳೀಯರಿಗೆ, 50% ಸಾರ್ವಜನಿಕರಿಗೆ. ಅಂದರೆ ಈ ಒಂದು 50% ಏನಿದು, ಸ್ಥಳೀಯರು ನಿಮಗೆ ಗೊತ್ತಿದೆ, ಅದು MLA ಕೋಟದಲ್ಲಿ ಇರುತ್ತೆ. ಸೊ ಅದು ನಿಮಗೆ ಗ್ರೀನಾಗಿ ಕೂಡ ಅಲ್ಲಿ ಕಾಣಿಸುತ್ತೆ. ಬಟ್ ಅದು ನಿಮಗೆ ಒಂದು ವೇಳೆ ನಾರ್ತು, ಈಸ್ಟು, ವೆಸ್ಟು, ಸೌತ್ ಅಂತ ಇದ್ದರೆ, ನೀವು ನಾರ್ತಿಂದ ಸೌತ್ಗೆ ಬುಕ್ ಮಾಡಬೇಕಾದ್ರೆ ಸಾರ್ವಜನಿಕರದ್ದು ಏನಿದೆ ಪಬ್ಲಿಕ್ ಕೋಟದಲ್ಲಿ ಎಲ್ಲ ಕಂಪ್ಲೀಟ್ ಆಗಿದ್ದರೆ MLA ಕೋಟದಲ್ಲಿರುತ್ತೆ. ಸೊ ಅಲ್ಲಿ ನೀವು ಬುಕ್ ಮಾಡಬೇಕಾದ್ರೆ ನಿಮಗೆ ಬುಕ್ಕಿಂಗ್ ಆಗಲ್ಲ. ಅದು MLA ಅವರು ಅಂದರೆ ಸ್ಥಳೀಯರಿಗಂತ ಕೊಟ್ಟಿರ್ತಾರೆ. ಸೊ ಹಂಗಾಗಿ ನೀವು ಅಲ್ಲಿ ಬುಕ್ ಮಾಡಬೇಕಾದ್ರೆ ನಿಮಗೆ ಗ್ರೀನಾಗಿ ತೋರಿಸ್ತಾ ಇರುತ್ತೆ, ಬಟ್ ಸ್ವಲ್ಪ ಬುಕ್ ಆಗದೆ ಹೋಗುತ್ತೆ. ಅಂದರೆ ನೀವು ಏನು ಮಾಡಬೇಕು, ಇವಾಗ ಒಂದು ಸ್ಥಳ ಅಂದರೆ ಇವಾಗ ನೀವು ಎಕ್ಸಾಂಪಲ್ ನಾರ್ತಿಂದ ಒಂದು ವೇಳೆ ಸೌತಿಗೆ, ಇಲ್ಲ ಸೌತಿಂದ ನಾರ್ತಿಗೆ, ಈ ಥರ ಏನಾದರೆ ನಿಮ್ಮ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಏನಾದರೆ ನೀವು ಲೊಕೇಶನ್ನ ಬುಕ್ ಮಾಡಬೇಕಂತ ಹೇಳಬೇಕಾದ್ರೆ ಫಸ್ಟು ಪಬ್ಲಿಕ್ ಕೋಟದಲ್ಲಿ ಇದೆಯಾ ಅಂತ ನೋಡಿ, ಸಾರ್ವಜನಿಕರ ಆ ಒಂದು ಕೋಟದಲ್ಲಿ ಇದೆಯಾ ಅಂತ ನೋಡಿ. ಇದ್ದರೆ ನೀವು ಅಲ್ಲಿ ಬುಕ್ ಮಾಡ್ಬೋದು. ಇಲ್ಲಾಂದರೆ ನೀವು ಅಲ್ಲಿ ಬುಕ್ ಮಾಡೋಕ್ಕಾಗಲ್ಲ. ನಿಮ್ಮ ಒಂದು ಆಪ್ಷನ್ ಇನ್ನೂ ಒಂದು 2-3 ಸ್ಥಳವನ್ನು ಆಯ್ಕೆ ಮಾಡಬೇಕಾಗುತ್ತೆ. ಸೊ ನಿಮಗೆ 2-3 ಸ್ಥಳ ಆಯ್ಕೆ ಮಾಡಿ ಅಲ್ಲಿ ನಿಮಗೆ ಪಬ್ಲಿಕ್ ಕೋಟ ಇದೆ ನೋಡಿ. ಸೊ ಅದು ನಿಮಗೆ ಸರಿಯಾಗಿ ಇದೆಯಾ ಅಂತ ನೋಡಿಕೊಂಡು, ಮತ್ತು ಯಾವ ಫಸ್ಟ್ ಸ್ಥಳವನ್ನು ಭೇಟಿ ಮಾಡಿ ಅಂತ ಪದೇ ಹೇಳ್ತಾ ಇರೋದು ರೀಸನ್ ಇಷ್ಟೇ. ಫಸ್ಟ್ ಸ್ಥಳಕ್ಕೆ ಹೋಗಿ ಯಾವ ಫ್ಲೋರಲ್ಲಿದೆ, ಯಾವ ಮನೆ ಖಾಲಿದೆ, ವೆಬ್ಸೈಟಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಗ್ರೀನ್ ಆಗಿರೋದನ್ನು ನೋಡಿ, ಫಸ್ಟು ನೋಡಿದ್ಮೇಲೆ ನಿಮಗೆ ಓಕೆ ಇದೆಲ್ಲ ಇದೆಯಾ ಅಂತ ನೋಡಿಕೊಂಡು ನಿಗಮದಲ್ಲಿ ಒಂದು ಸತಿ ಮಾತಾಡ್ಕೊಂಡು ಬಂದು ಯಾವುದು ಖಾಲಿ ಇದೆಯೋ ಅದನ್ನು ನೀವು ಬುಕ್ ಮಾಡ್ಕೋಬೋದು. MLA ಕೋಟದಲ್ಲಿ ಅಂದರೆ 50% ಯಾರು ಸ್ಥಳೀಯರಿದ್ದಾರೋ ಆ ಒಂದು ಕ್ಷೇತ್ರದಲ್ಲೇ ನೀವು ಇದ್ದರೆ ನೀವು MLA ಅವ್ರನ್ನ ಹೋಗಿ ಭೇಟಿ ಮಾಡಿ, ಮೀನ್ಸ್ ಆ ಕೋಟದಲ್ಲಿ ನೀವು ಟ್ರೈ ಮಾಡ್ಕೋಬೋದು. ಅದರಲ್ಲೂ ಕೂಡ ಅವರು ಬಂದು ಇಷ್ಟು ಜನಕ್ಕೆ ಕೊಟ್ಟಿದ್ದಾರೆ, ಮತ್ತು ಅವ್ರುಗಳು ಕೂಡ ತುಂಬ ಒಂದು 100 ಮನೆ ಖಾಲಿ ಇದೆ ಅಂದರೆ ಅಲ್ಲಿ ಅಪ್ಲಿಕೇಶನ್ 150 ಬಂದಿರುತ್ತೆ. ಸೊ ಹಂಗಾಗಿ ಅದನ್ನು ನೀವು ನೋಡಿ ಖಾಲಿ ಇದ್ದರೆ, ಅದರಲ್ಲೂ ಕೂಡ ಖಾಲಿ ಇದ್ದರೆ ನಿಮಗೆ ಸಿಗುತ್ತೆ, ಇಲ್ಲಾಂದರೆ ಅಲ್ಲಿ ಕೂಡ ನಿಮಗೆ ಕಷ್ಟ ಆಗುತ್ತೆ. ಸೊ ನಿಮಗೆ ಇಲ್ಲಿ ಒಂದು ಕ್ಲಾರಿಟಿ 50% ಮೇ ಬಿ ಅರ್ಥ ಆಗಿರುತ್ತೆ. 50% ಪಬ್ಲಿಕಲ್ಲಿರುತ್ತೆ, 50% MLA ಕೋಟದಲ್ಲಿರುತ್ತೆ. ಸೊ ನಿಮಗೆ ವೆಬ್ಸೈಟಲ್ಲಿ ಪದೇ ನಿಮಗೆ ಒಂದು ಸರ್ ಅಲ್ಲಿ ಗ್ರೀನ್ ಇದೆ, ನಮಗೆ ಬುಕ್ ಮಾಡಿದ್ರೆ ಬುಕ್ ಆಗ್ತಾ ಇಲ್ಲ, ರೀಸನ್ ಇಷ್ಟೇ. ಜನರಲ್ ಬುಕ್ ಆಗಿರುತ್ತೆ ಅಂದರೆ ಸಾರ್ವಜನಿಕರು ಬುಕ್ ಆಗಿರುತ್ತೆ, MLA ಕೋಟದಿಂದ
ಆವಾಗಲೇ ಪ್ರೋಸೆಸ್ಸಲ್ಲಿ ಇರುತ್ತೆ. ಅಂದರೆ ಅದು ಕೂಡ ಬುಕ್ ಆಗಿಲ್ಲ ಅಂತ ಅಲ್ಲ, ಹಲವಾರು ಕಡೆ ಅದನ್ನು ಲಿಸ್ಟು ಅವರು ಒಂದು ಲಿಸ್ಟ್, 2 ಲಿಸ್ಟ್, 3 ಲಿಸ್ಟ್ ಅಂತ ಅವ್ರಗಳ ಕಡೆಯಿಂದ ಕೂಡ ಅದನ್ನು ಕೊಟ್ಟು ಕಳಿಸ್ತಾ ಇರ್ತಾರೆ. ಸೊ ಇದೇ ಡಿಫ್ರೆನ್ಸು. ಸೊ ಮತ್ತು ಇವಾಗ 50% ಏನಂತ ತಮಗೆ ಗೊತ್ತಾಗಿದೆ. ವೆಬ್ಸೈಟಲ್ಲಿ ಗ್ರೀನ್ ತೋರಿಸ್ತೈತೆ, ಅಂದರೆ ಬುಕ್ ಆಗಿಲ್ಲ ಅಂತ ತೋರಿಸ್ತೈತೆ. ಸೊ ಇವಾಗ ನೆಕ್ಸ್ಟು ಹೆಂಗೆ ನಾವು ತಿಳ್ಕೊಬೋದು? ವೆಬ್ಸೈಟಲ್ಲಿ ನೋಡ್ತೀರಾ, ಸ್ಥಳ ವಿಸಿಟ್ ಮಾಡ್ತೀರಾ, ಬರ್ತೀರಾ, ಅದನ್ನು ಬುಕ್ ಮಾಡ್ತೀರಾ. ಬುಕ್ ಆಗಿಲ್ಲ ಅಂದರೆ 2-3 ಸ್ಥಳವನ್ನು ನೀವು ವಿಸಿಟ್ ಮಾಡ್ತೀರಾ. ಸೊ ಅಲ್ಲಿ ಬುಕ್ ಮಾಡಬೇಕಾಗತ್ತೆ. ಸೊ ಒಂದು ವೇಳೆ ಬುಕ್ ಏನೋ ಆಗಿಲ್ಲ, ಇದಾಗ್ತಾಯಿಲ್ಲ ಅಂದರೆ ನಿಗಮಕ್ಕೆ ಹೋಗಿ ಒಂದು ಸಪೋರ್ಟ್ ಪಡ್ಕೊಂಡು ಯಾವುದು ಖಾಲಿ ಇದೆ, ಯಾವ ಸ್ಥಳ ಖಾಲಿ ಇದೆ ಅಂತ ನೋಡಿಕೊಂಡು, ಅಂದರೆ ಇದರಲ್ಲಿ ಎಲ್ಲೋ ಒಂದು ಕಡೆ ಸ್ಥಳ ಖಾಲಿಯಾಗಿದೆ ಅಂತ ನೀವಲ್ಲ, ನಿಮಗೆ ಎಲ್ಲಿ ಅನುಕೂಲ ಇರುತ್ತೋ. ಇವಾಗ ಒಂದು ಕಡೆ ನಿಮಗೆ ಸೂಪರಾಗಿರುತ್ತೆ, ಅದಕ್ಕಿಂತ ನೆಕ್ಸ್ಟು ಸ್ವಲ್ಪ ಸೂಪರಾಗಿದೆ ಅಂತ ಹೇಳ್ತೀರಾ. ಸೊ ಆ ಥರ ನಿಮ್ಮ 2-3 ಆಪ್ಷನ್ ಅಂತ ಒಂದು ಇಟ್ಕೊಂಡು ನೀವು ಅದರಲ್ಲಿ ನೋಡಿ. ಸೊ ಹಂಗೆ ಏನಾದರೂ ಆಗಿಲ್ಲ ಅಂದರೆ ನಿಗಮದ ಇದರಲ್ಲಿ ಸಪೋರ್ಟ್ ತೊಗೊಂಡು ನೀವು ಮುಂದೆ ಹೋಗಿ ಮಾಡ್ಕೋಬೋದು. ಫುಲ್ ಆ್ಯಂಡ್ ಫುಲ್ ಇದು ನೀವು ಆನ್ಲೈನ್ ಮುಖಾಂತರನೇ ಮಾಡಬೇಕಾಗತ್ತೆ. ಸೊ ನಿಗಮದ ಸಪೋರ್ಟು ತೊಗೊಂಡು ಮಾಡಬೇಕಾಗತ್ತೆ. ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ. ಇನ್ನು ನೀವು ಬುಕ್ ಮಾಡಬೇಕಾದ್ರೆ ದಯವಿಟ್ಟು ನಿಮ್ಮ ಒಂದು ಇಂಟರ್ನೆಟ್ ಸ್ಪೀಡ್ ಕೂಡ ಚೆಕ್ ಮಾಡಿಕೊಂಡು ಮತ್ತು ಅದು ಕರೆಕ್ಟಾಗಿದೆ ಅಂತ ನೋಡಿಕೊಂಡು ಬುಕ್ ಮಾಡಿ. ಆಮೇಲೆ ಬುಕ್ ಮಾಡಬೇಕಾದ್ರೆ ನೀವು ಎಕ್ಸಾಂಪಲ್ A001ನ ಬುಕ್ ಮಾಡಬೇಕಂತ ಮೈಂಡಲ್ಲಿ ಇರ್ತೀರಾ, ಬುಕ್ ಮಾಡ್ತೀರಾ, ಅದು ಆಗಲ್ಲ. ಸರಿ, A002 ಬುಕ್ ಮಾಡೋಣ ಅಂತ ಹೋಗ್ತೀರಾ, ಅಲ್ಲೂ ಆಗಲ್ಲ. 3ನೂ ಬುಕ್ ಮಾಡ್ತೀರಾ, ಆಗಲ್ಲ. ಏನಪ್ಪ ಎಲ್ಲೂ ಆಗ್ತಾಯಿಲ್ಲ ಅಂತ ಒಂದೊಂದು ಫ್ಲೋರ್ ನೀವು ಮೇಲೆ ಹೋಗ್ತಾ ಇರ್ತೀರಾ. ಲಾಸ್ಟಲ್ಲಿ ಎಲ್ಲೋ ಒಂದು ಕಡೆ ಕ್ಲಿಕ್ ಮಾಡ್ತೀರಾ, ಅದು ನೀವು ಎಕ್ಸ್ಪೆಕ್ಟ್ ಮಾಡದೇ ಇರುವಂಥ ಮನೆ ನಿಮಗೆ ಇದಾಗ್ಬಿಡುತ್ತೆ. ಸೊ ಹಾಗಾಗಿ ಸಮಾಧಾನ, ನಿಧಾನವಾಗಿ ಒಂದೊಂದು ಆ ಒಂದು ಬುಕ್ಕಿಂಗ್ ಆಪ್ಷನ್ಸಲ್ಲಿ ಸ್ವಲ್ಪ ತಾಳ್ಮೆಯಿಂದ ಮಾಡಿ. ಇದಾಗಿಲ್ಲ ಅದಾಗಿಲ್ಲ ಅಂತ ಹೋಗಿ ಎಲ್ಲೋ ಒಂದು ಕಡೆ ಮಾಡ್ಕೊಂಡು ಬರೋಕ್ಕೆ ಹೋಗ್ಬೇಡಿ. ಕ್ಲೀನಾಗಿ ಮಾಡಿ. ಬಟ್ ಒಂದೇ ಒಂದು ಅಪ್ಲಿಕೇಶನ್ ಹಾಕಿ ಮನೆ ಪಡ್ಕೋಬೇಕಂತ ಓಡಾಡ್ತಾ ಇದ್ದರೆ ಈ ಪ್ರೋಸೆಸ್ಸೆಲ್ಲ ಇಮಿಡಿಯೇಟಾಗಿ ಕ್ಲಿಯರ್ ಮಾಡಿ. ಲೇಟ್ ಮಾಡ್ತಾಯಿದ್ರೆ ಏನಾಗುತ್ತೆ, ಮನೆ ನಿಮಗೆ ಒಂದೊಂದು ಸ್ಥಳ ಒಂದೊಂದು ಕಡೆ ಇದೆ. ಸೊ ಆ ಸ್ಥಳ ಬಂದು ನಿಮಗೆ ಸ್ವಲ್ಪ ಡಿಲೇ ಆಗೋದು ಮತ್ತು ಕನ್ಸ್ಟ್ರಕ್ಷನ್ ಲೇಟ್ ಆಗುತ್ತೆ. ಆ ಥರ ಒಂದು ಸ್ಥಳದಲ್ಲಿ ಹೋಗ್ಬಿಡ್ತೀರ. ಸೊ ಇವುಗಳನ್ನ ನೋಡಿಕೊಂಡು ತಾವು ಬುಕ್ ಮಾಡಬೇಕಾಗತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ತಮಗೆ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ 50% ಮತ್ತು ಯಾವ ರೀತಿಯಲ್ಲಿ ಬುಕ್ಕಿಂಗ್ ಆಪ್ಷನ್ಸ್ ಇರುತ್ತೆ, ಯಾವ ರೀತಿಯಲ್ಲಿ ತಾವು ಹೋಗಬೇಕು ಅಂತ. ಬಟ್ ಪ್ರತಿಯೊಬ್ಬರಿಗೂ ಇನ್ನೊಂದು ಸತಿ ಹೇಳ್ತೀನಿ, ಪ್ರತಿಯೊಂದು ಸ್ಥಳವನ್ನು ನೋಡಿ. ಅಂದರೆ ಫುಲ್ಲು ನೀವು ನೋಡೋಕ್ಕಾಗಿಲ್ಲ ಅಂದರೂ ಕೂಡ ನಿಮ್ಮ ಒಂದು ಬುಕ್ಕಿಂಗ್ ಎಲ್ಲಿ ಮಾಡಬೇಕಂತ ಇದ್ದೀರೋ ಅಲ್ಲಿ ಮಾಡಿ. ಮತ್ತು ಬುಕ್ಕಿಂಗು ನಿಮಗೆ ಸ್ಥಳದಲ್ಲಿ ತೋರಿಸಿದ್ರೆ ನೀವು ನೋಡಿ ಕನ್ಸ್ಟ್ರಕ್ಷನ್ ಎಷ್ಟು ದಿವಸದಲ್ಲಿ ಅದು ಕಂಪ್ಲೀಟೇಷನ್ ಆಗ್ಬೋದು ಅಂತ ಒಂದು ಐಡಿಯಾ ತಗೊಳ್ಳಿ. ಅದ್ರ ಮೇಲೆ ತಾವು ಮುಂದೆ ಬುಕ್ಕಿಂಗ್ ಹೋಗಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ. ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ ಅಂತ ನಂಬಿಕೆ ಇದೆ. ಸೊ ಏನಾದರೂ ಇತ್ತಂದರೆ ದಯವಿಟ್ಟು ಇನ್ನೂ ಒಂದೊಂದು ವಿಡಿಯೋದಲ್ಲಿ ತಮಗೆ ಮಾಹಿತಿನ ಹಂಚುವಂಥ ಕೆಲಸ ಮಾಡ್ತೀವಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ. ಧನ್ಯವಾದ.